ನಮ್ಮ ಅಜ್ಜಿ ನಾಗಜ್ಜಿ ಹಾಯ್ ಮೇಡಮ್. ಹಾಯ್, ಚೆನ್ನಾಗಿದ್ದೀರಮ್ಮ? ವಿಡಿಯೋ ಮಾಡಿದೀಯ ಎಲ್ಲಿ ಕಾಣಲ್ಲ. ಚೆನ್ನಾಗಿದೆಯೇನಮ್ಮ? ಯಾರು ಇಲ್ಲ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್ ಮಾಡು ಅಷ್ಟೇ. ಹಾಯ್ ನಾನ್ ತೋರ್ಸಿದ್ನ ಮತ್ತೆ ಯಾರೋ ಅದಾರ ಅಂದು ಚೆನ್ನಾಗದೇನಮ್ಮ ಅಂತ ನಮಸ್ತೆ ಕರ್ನಾಟಕ. ಇವತ್ತು ನಾವು ಹೊರಡ್ತಾ ಇದೀವಿ ಶಿವಮೊಗ್ಗಗೆ. ಸೊ ಫೈನಲಿ ಮೆಜೆಸ್ಟಿಕ್ ರೀಚ್ ಆದ್ವಿ. ಸೊ ಇವಾಗ ಹೊಟ್ಟೆಗೆ ಒಂದ್ ಸ್ವಲ್ಪ ಹಾಕೊಂಡು ನೇಮ್ ಹಾಕೊಂಡು ನೆಕ್ಸ್ಟ್ ಮುಂದೆ ಪಯಣ ಇದಕ್ಕೆ ಶಿವಮೊಗ್ಗಗೆ. ನಾವು ಮೆಜೆಸ್ಟಿಕ್ ಯಾವಾಗ್ಲೇ ಬಂದ್ರು ಇಲ್ಲೊತ್ತು ಮಿಸ್ ಮಾಡೋದೇ ಇಲ್ಲ. ಈ ಹೋಟೆಲ್ ಅಲ್ಲಿ ಇದು ಏನೋ ಹೋಟೆಲ್ ಹೈತಾಳ್, ನಾನು ತೋರಿಸ್ತೀನಿ ಹೋಟೆಲ್ ಹೆಸರು ನಿಮ್ಗೆ. ಇಲ್ಲಿ ಪಲಾವ್ ತಿನ್ಕೊಂಡು ಹೋಗಿ ಮಸ್ತ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಮಸ್ತ್. ಹೆಂಗಿದೆ ಅಪ್ಪು? ಹಾಯ್ ಮಾಡು. ಹಾಯ್. ಇದೆ ನೋಡಿ ಹೈತಾಳ್ ಫಾಸ್ಟ್ ಫುಡ್ ಅಂತ. ಇದು ಹೊಸಪೇಟೆ ಮತ್ತೆ ದಾವಣಗೆರೆ ಬಸ್ ಸ್ಟಾಪ್ ಬರುತ್ತಲ್ಲ, ಅಲ್ಲಿದೆ. ಇಲ್ಲಿ ಪಲಾವ್ನ ಟ್ರೈ ಮಾಡಿ ಸಖತ್ತಾಗಿರುತ್ತೆ. ಜಸ್ಟ್ ನಾವು ಊಟ ಮುಗಿಸ್ಕೊಂಡು ಇವಾಗ ಶಿವಮೊಗ್ಗ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದೀವಿ. ಶಿವಮೊಗ್ಗ ಬಸ್ ಆ ಕಡೆ ನಿಲ್ಲುತ್ತೆ, ಈ ಕಡೆ ನಾವು ಊಟ ಮಾಡಕ್ ಹೋಗಿದ್ದು ದಾವಣಗೆರೆ ಮತ್ತೆ ಹೊಸಪೇಟೆ ಎಲ್ಲ ಬಸ್ಗಳು ನಿಲ್ಲುತ್ತಲ್ಲ, ಅಲ್ಲಿ ಇರೋದು ಆಕ್ಚುಲ್ ಆಗಿ ಹೋಟ್ಲು. ನಾವು ಶಿವಮೊಗ್ಗ ಹೋಗ್ಬೇಕು. ಸೊ ಇವಾಗ ಶಿವಮೊಗ್ಗ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದೀವಿ. ಸೊ ನೆಕ್ಸ್ಟ್ ನಮ್ ಬಸ್ ಬಂದಿದ ತಕ್ಷಣ ಅವಾಗ ಒಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಾವು ಹೋಗೋ ಬಸ್ ನೋಡಿ ಇದೆ ಹೊನ್ನಾಳಿ ಘಟಕ. ತೋರಿಸ್ತೀನಿ ನೋಡಿ, ಊಟ ಕಾಣ್ಬೋದು ನಿಮ್ಗೆ ಅಕ್ಷರ. ಈಗ ಹೊನ್ನಾಳಿ ಘಟಕ ಈ ಬಸ್ಗೆ ನಾವು ಹೋಗೋದು. ಶಿವಮೊಗ್ಗದಿಂದ ನಾವು ಮತ್ತೆ ನಮ್ಮೂರ್ಗೆ ಹೋಗ್ಬೇಕು ಅಂದ್ರೆ ಅಟ್ಲೀಸ್ಟ್ 1 ಅವರ್ ಆಗುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಹೊನ್ನಾಳಿ ಬಸ್ಗೆ ಹೋಗ್ಬಿಡ್ತೀವಿ. ಡೈರೆಕ್ಟ್ ಹೊನ್ನಾಳಿಗೆ ಹೋಗ್ಬಿಟ್ರೆ ಅಲ್ಲಿಂದ ನಮ್ಮೂರ್ಗೆ ಹೋಗ್ತೇವೆ ಬರೋದ್ ಜಸ್ಟ್ 20 ಮಿನಿಟ್ಸ್ ಆಗುತ್ತೆ. ಸೊ ಹಾಗಾಗಿ ಈ ಬಸ್ ಹೊರಡೋದು 11 ಗಂಟೆಗೆ. ಯಾರೆಲ್ಲ ಹೊನ್ನಾಳಿಗೆ ಹೋಗೋರು ಇದೀರಾ ಡೈರೆಕ್ಟ್, ಸೊ ಅವರು ಮೆಜೆಸ್ಟಿಕ್ ಅಲ್ಲಿ ಬಂದು 11 ಗಂಟೆವರೆಗೂ ಕಾಯ್ರಿ. ಈ ಬಸ್ ಡೈರೆಕ್ಟ್ ಹೊನ್ನಾಳಿಗೆ ಹೋಗುತ್ತೆ. ನೀವು ಶಿವಮೊಗ್ಗ ಹೋಗಿ ಅಲ್ಲಿಂದ ಹೊನ್ನಾಳಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಶನ್ ಅಷ್ಟೇ. ಹೊನ್ನಾಳಿ ಬಸ್ ಡೈರೆಕ್ಟ್ ಇದೆ. ಯಾರ್ಯಾರು ಗೊತ್ತಿಲ್ವೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಅನುಕೂಲ ಆಗುತ್ತೆ. ಯಾಕೋ ಈ ಸತಿ ಬಸ್ಸು 11 ಗಂಟೆ ಬಿಡಬೇಕಾಗಿದ್ದು 10 ಕಾಲ್ಗೆಲ್ಲ ಬಿಡ್ತು. ಆದರೆ ಡ್ರೈವರ್ ತುಂಬ ಸ್ಲೋ ಆಗಿ ಓಡಿಸಿದ್ರು. ಅದಕ್ಕೆ ಬೆಳಗ್ಗೆ 7 ಗಂಟೆ ಆಯಿತು ರೀಚ್ ಆಗೋದಕ್ಕೆ ಹೊನ್ನಾಳಿಗೆ. ಇದೇ ನೋಡಿ ನಮ್ಮ ಹೊನ್ನಾಳಿ. ಫೈನಲಿ 7 ಗಂಟೆ ಆಯಿತು, ಹೊನ್ನಾಳಿ ರೀಚ್ ಆಗಿದ್ದೀವಿ. ಇನ್ನೊಂದು 10 ನಿಮಿಷ ಅಷ್ಟೇ ಮನೆಗೆ ಹೋಗ್ಬಿಟ್ಟಿದ್ವಿ. ಮನೆಗೆ ಹೋಗ್ತಾ ಇದ್ದಂಗೆ ಇನ್ನೂ ನಿದ್ದೆ ಆಗಿದೆ, ಹಾಕಿಸ್ತಾನಿಲ್ಲ. ಸೊ ಒಂದು 10 ನಿಮಿಷ ಮನೆಗೆ ಹೋಗಿದ ತಕ್ಷಣ ಎಲ್ಲ ತೋರಿಸಿ ಮನೆ ಹೇಗಿದೆ ಎಲ್ಲ ಜರ್ನಿ ಫುಲ್ ವಿಡಿಯೋ ಒಂದು ಮಾಡಾಕ್ತೀನಿ. ಹೊನ್ನಾಳಿಯಿಂದ ನಮ್ಮೂರ್ಗೆ ಹೋಗಿ ಅಲ್ಲಿಂದ ಆಟೋ ಮಾಡಿಕೊಂಡು ನಮ್ಮ ಮನೆಗೆ ಹೋದ್ವಿ. ಅಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ. ಇದು ನವಂಬರ್ ತಿಂಗಳಲ್ಲ, ನಮ್ಮೂರು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ನೋಡಿ ಎಷ್ಟು ಹಸಿರಾಗಿದೆ ನಮ್ಮೂರ. ಎಲ್ಲೇ ನೋಡಿ ನೀವು ಗದ್ದೆ ಮತ್ತು ತೆಂಗಿನ ತೋಟ ಇಲ್ಲಾಂದರೆ ಅಡಿಕೆ ತೋಟನೇ ತುಂಬಿ ತುಳುಕ್ತಾ ಇರುತ್ತೆ. ಈ ಪ್ರಕೃತಿ ಸೌಂದರ್ಯನ ಸವಿಬೇಕು ಅಂದರೆ ನಾವು ನವಂಬರ್ ಡಿಸೆಂಬರ್ ಈ ಟೈಮಲ್ಲೇ ಬರಬೇಕಾಗುತ್ತೆ. ಯಾಕೆಂದರೆ ನಿಮಗೆ ಸಮ್ಮರ್ ಟೈಮಲ್ಲಿ ಅಷ್ಟು ಗದ್ದೆ ಏನೂ ಇರೋದಿಲ್ಲ. ನಾವು ಮನೆಗೆ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ನಮ್ಮ ಅಜ್ಜಿ ಮರಿ ಮೊಮ್ಮಗ ಬೆಂಗಳೂರಿಂದ ಬಂದಿದ್ದಾರೆ ಅಂತ, ಅವನಿಗೆಲ್ಲೋ ದೃಷ್ಟಿ ಆಗಿರ್ಬೋದು ಅಂತ ದೃಷ್ಟಿ ತೆಗಿಯೋಣ ಅಂತ ಬಂದರು. ಉಲ್ಟಾ ಕಾಣಿಸ್ತೈತೆ. ಹಾಕಲೆ ದುಡ್ಡ? ಹಾಕ್ತಾನೆ ಈಗ 2,000. ನೀನ್ ಅವನ್ನ ಕೇಳಿಸ್ಬೇಕು ನೋಡು, ಬಿಡ್ಬಾರ್ದು. ಮತ್ತೆ ಯಾಕೆ ತೆಗಿಬೇಕು ನೀನು? ಯಾಕೆ ತೆಗಿಬೇಕ? ಎಲ್ಲಾರು ನೋಡಿರ್ತಾರ. ಇದೇ ನೋಡಿ ನಮ್ಮ ಹಳ್ಳಿ ಮನೆ. ಚಿಕ್ಕದಾಗಿದ್ರು ಚಕ್ಕದಾಗಿದೆ. ಇದು ರೂಮು. ಹಾಲಿಗೆ ಬಂದರೆ ನೋಡಿ ನಮ್ಮದು ಸಗಣಿ ನೆಲ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ನಮ್ಮಮ್ಮ ನೋಡ್ರಿ
ಮಕ್ಳು ಬರ್ತಾರೆ ಅಂತ ಆಲ್ರೆಡಿ ರೊಟ್ಟಿ ಎಲ್ಲ ಮಾಡಿಡಕ್ಕೆ ರೆಡಿ ಮಾಡ್ತಾವ್ರೆ. ಏನ್ ಮಾಡ್ತಿದ್ಯಮ್ಮ? ರೊಟ್ಟಿ ಬಸಿಗಮ್ಮ ನಮ್ಮ ಅಜ್ಜಿ ನಾಗಜ್ಜಿ ಹಾಯ್ ಮಾಡುವ. ಹಾಯ್, ಚೆನ್ನಾಗಿದ್ದೀರಮ್ಮ? ವಿಡಿಯೋ ಮಾಡಿದೀಯ ನಾನು ಎಲ್ಲಿ ಕಾಣಲ್ಲ. ಚೆನ್ನಾಗಿದೆಯೇನಮ್ಮ? ಯಾರು ಇಲ್ಲ, ನಾನ್ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್ ಮಾಡು ಅಷ್ಟೇ. ಹಾಯ್ ಹಾಯ್. ನಾನ್ ತೋರ್ಸಿನ ಮತ್ ಯಾರು ಅದಾರ ಅಂದು ಚೆನ್ನಾಗದೇನಮ್ಮ ಅಂತ ಮನೆಗೆ ಹೋಗಿ ಎಲ್ಲಾರನ್ನೂ ಮಾತಾಡ್ಸಿದಾದ್ಮೇಲೆ ನಮ್ಮ ಅಪ್ಪನ ಅವರ ಕೆಲಸದ ಹತ್ರ ಡ್ರಾಪ್ ಮಾಡೋಣ ಅಂತ ಬಂದೆ. ಇದು ನಮ್ಮ ಅಪ್ಪ ಹೋಗುವಂಥ ಸ್ಕೂಲು ನೋಡಿ. ಸುತ್ತಮುತ್ತ ಏನು ಡಿಸ್ಟರ್ಬೆನ್ಸ್ ಇಲ್ಲ, ಮಕ್ಳಿಗಂತೂ ಓದೋದಕ್ಕೆ ತುಂಬಾ ಒಳ್ಳೆ ಸ್ಕೂಲು. ತುಂಬ ದಿನ ಆದಮೇಲೆ ನಮ್ಮಮ್ಮ ಮಾಡಿದಂಥ ರುಚಿಯಾದ ಅಡುಗೆ ತಿಂದೆ. ಅದಾದಮೇಲೆ ಮದುವೆಗೆ ಹೋಗಿ ರೆಡಿ ಆಗಬೇಕು ಅಂತ ಎಲ್ಲರೂ ನೀರಿಗೆ ಇಟ್ಕೊಂಡು ಸ್ನಾನ ಮಾಡಿ ರೆಡಿ ಆದ್ವಿ. ನೈಟು ರಿಸೆಪ್ಷನ್ ಇತ್ತು. ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಉಳ್ಕೊಂಡ್ವಿ. ಮತ್ತೆ ಮನೆಗೆ ಹೋಗಿ ವಾಪಸ್ ಬರೋದೇನು ಅಂತ ನೋಡಿ. ಇವರೇ ನವಜೋಡಿಗಳು, ಇವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡಿಬಿಡಿ. ಆಮೇಲೆ ಸ್ಟೇಜ್ ಮೇಲೆ ಹೋಗಿ ಫೋಟೋ ತೆಗೆಸ್ಕೊಂಡು ಆದಮೇಲೆ ನಾವು ಸ್ವಲ್ಪ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಫೋಟೋಶೂಟ್ನ ಮಾಡಿದ್ವಿ. ಹೇಗಿದೆ ಫೋಟೋಸ್ ಅಂತ ನೋಡಿ. ಬೆಳಿಗ್ಗೆ ಮುಹೂರ್ತ ಆಯಿತು. ಅವರು ಕೂಡ ತಾಳಿ ಕಟ್ಟಿದ್ರು, ಹೊಸ ಜೀವನಕ್ಕೆ ಕಾಲಿಟ್ಟರು ಇಬ್ಬರೂ. ಅವ್ರ ಜೀವನ ಖುಷಿಯಾಗಿರಲಿ, ಯಾವುದೇ ಏಳು ಬೀಳು ಬಂದರೂ ಕೂಡ ಇಬ್ಬರು ಜೊತೇಲಿ ಹೀಗೆ ಖುಷಿಯಾಗಿರಲಿ ಅಂತ ನಾನು ಬೇಡ್ಕೊಳ್ತೀನಿ. ಮದುವೆ ಮುಗಿಯೋಷ್ಟಿಗೆ ಪಾಪ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ರು. ರೂಮಲ್ಲಿ ಆಲ್ರೆಡಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತ ನಾನು ಮಲ್ಕೊಂಡಿದ್ದೆ. ಇವರೆಲ್ಲ ನಮ್ಮ ಸಂಬಂಧಿಕರು, ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ಇವರು ನಮ್ಮ ಅತ್ತೆ, ನಮ್ಮ ಅಜ್ಜ, ಮತ್ತು ನಮ್ಮ ಮನೆ ಅಕ್ಕಪಕ್ಕದವರು ಎಲ್ಲರೂ ಒಂದೇ ರೂಮಲ್ಲಿ ರೆಸ್ಟ್ ತೊಗೊಂಡ್ವಿ. ಈ ಸತಿ ನಮಗೆ ಊರಿಗೆ ಹೋದಾಗ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ನಮ್ಮನ್ನು ಅಲ್ಲಿ ಯಾರೆಲ್ಲ ನಮ್ಮ ಸಂಬಂಧಿಕರು ಮಾತಾಡ್ಸೋಕೆ ಬರ್ತಿದ್ರಲ್ಲ, ಎಲ್ಲರೂ ನೀವು ವೀಡಿಯೋ ಚೆನ್ನಾಗಿ ಮಾಡ್ತಾಯಿದ್ದೀರಾ, ನಿಮ್ಮ ರೀಲ್ಸ್ ಚೆನ್ನಾಗಿರುತ್ತೆ. ಮತ್ತು ರೀಸೆಂಟಾಗಿ ನಾವು ಮಲ್ಲಮ್ಮ ಅವರ ಒಂದು ಗೆಟಪ್ಪಲ್ಲಿ ಒಂದು ವೀಡಿಯೋ ಮಾಡಿದ್ವಿ. ಅದನ್ನಂತೂ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಎಲ್ಲರೂ ಕೂಡ ನನ್ನ ಹೆಂಡ್ತಿನ ಮಲ್ಲಮ್ಮ 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 ಅಂತ ರೇಗಿಸ್ತಾಯಿದ್ರು. ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ಹೀಗೆ ವೀಡಿಯೋ ಮಾಡ್ತಾಯಿರಿ ಅಂತ ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟರು. ಅದು ನಮಗೆ ತುಂಬ ಖುಷಿ ಇದೆ. ಫಸ್ಟ್ ಆಫ್ ಆಲು ಯಾಕೆಂದರೆ ಒಬ್ಬ ವ್ಲಾಗರ್ಗಾಗಿರ್ಬೋದು, ಒಬ್ಬ ವೀಡಿಯೋ ಕ್ರಿಯೇಟರ್ಗಾಗಿರ್ಬೋದು, ಇಂಥ ಮಾತುಗಳೇ ನೆಕ್ಸ್ಟ್ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಾಗುತ್ತೆ. ಇವಾಗ ಮದುವೆ ಊಟದ ಟೈಮು. ಹಳ್ಳಿ ಕಡೆ ಮದುವೆ ಮನೆಯಲ್ಲಿ ಏನೆಲ್ಲ ಅಡುಗೆ ಮಾಡಿಸಿರ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಆದರೂ ಒಮ್ಮೆ ನೀವು ನೋಡ್ಕೊಂಬಿಡಿ ನಾವು ಏನೇನು ತಿಂದ್ವಿ ಅಂತ. ನಿಜವಾಗ್ಲೂ ಮಾಡಿಸಿದ ಅಡುಗೆ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಈ ಶಾವಿಗೆ ಪಾಯಸ, ಹಾಗೆ ಪೂರಿ ಮತ್ತು ಸಾಗು ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ನಾನು ಕೂಡ ಫುಲ್ ಜಮಾಯಿಸಿದೆ ಊಟನ. ನಾನು ಊಟ ಮಾಡ್ಬೇಕಾದ್ರೆ ಅಕ್ಕಪಕ್ಕ ನೋಡಿದೆ, ಜನ ಎಷ್ಟೊಂದು ಜನ ಹೆಚ್ಚಾಗಿ ಅನ್ನನ ಹಾಕಿಸ್ಕೊಂಡು ಬಿಡ್ತಾ ಇದ್ದಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದು ಮದುವೆ ಮಾಡ್ತಾಯಿದ್ದಾರೆ ಅಂದರೆ ಅದ್ರ ಹಿಂದಗಡೆ ತುಂಬ ಜನರ ಪರಿಶ್ರಮ ಇರುತ್ತೆ. ಅದರಲ್ಲೂ ಅವ್ರ ಹೆಣ್ಣಿನ ತಂದೆ ಆಗಿರ್ಬೋದು, ಗಂಡಿನ ತಂದೆ ಆಗಿರ್ಬೋದು, ಎಷ್ಟೋ ದುಡ್ಡು ಖರ್ಚು ಮಾಡಿ ಆ ಮದುವೆನ ಮಾಡಿಸಿರ್ತಾರೆ. ಆದರೆ ನೀವು ಈ ಥರ ಅನ್ನನ ಆಗಲಿ ಏನೇ ಆಗಲಿ ವೇಸ್ಟ್ ಮಾಡಿದ್ರೆ ಅವರ ಪರಿಶ್ರಮಕ್ಕೆ ನೀವೇನು ಬೆಲೆ ಕೊಟ್ಟಂಗಾಗಲ್ಲ. ಕೊನೆಯದಾಗಿ ಮಜ್ಜಿಗೆ ಮತ್ತು ಬೀಡ ಇಲ್ಲ ಅಂದರೆ ಆ ಊಟಕ್ಕೆ ಎಂಡಿಂಗೇ ಇರಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.